ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿಗೆ ಹೆಲ್ಪ್ ಮಾಡುವುದಕ್ಕೆ ಪವಿತ್ರ ಬರ್ತಿದ್ದಾರೆ. ಅರ್ಜುನ್ ಜೊತೆಯಾಗಿ ನಿಂತ್ಕೊಳ್ಳೋದಕ್ಕೆ ದೇವ್ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಗಾಯತ್ರಿ ದೇವಿಯನ್ನು ಭಾರ್ಗವಿಯ ಮನೆ ಕರ್ಕೊಂಡು ಬರುವುದೇ ಗಾಯತ್ರಿ ದೇವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇಡೀ ಮನೆಯ ಎದುರಾಕುತ್ತಾಳೆ ಭಾರ್ಗವಿ ಗಾಯತ್ರಿ ದೇವಿಗೋಸ್ಕರ. ಅರ್ಜುನ್ ಸಾಕಷ್ಟು ಬಾರಿ ಹೇಳ್ತಾರೆ, ಈಕೆ ನೋಡುವಷ್ಟು ಸುಲಭ ಇಲ್ಲ, ಈಕೆ ಉದ್ದೇಶನೇ ಬೇರೆ ಇದೆ ಅನ್ನಿಸ್ತದೆ. ಶಕ್ತಿ ಪ್ರಸಾದ್ ತಂಗಿ ಬೇರೆ. ಶಕ್ತಿ ಪ್ರಸಾದ್ ಅಂಕಲ್ ಕ್ಷಣಕ್ಕೊಂದು ಬುದ್ಧಿ ಚೇಂಜ್ ಮಾಡ್ತಾರೆ, ನಿರ್ಧಾರ ಬದಲಾಯಿಸ್ತಾರೆ, ಕ್ಷಣಕ್ಕೊಂದು ಮಾತನಾಡ್ತಾರೆ. ಅಂಥದ್ರಲ್ಲಿ ಅವ್ರ ತಂಗಿ ಒಳ್ಳೆಯವರಾಗಿರೋದಕ್ಕೆ ಸಾಧ್ಯನಾ? ಖಂಡಿತ ಈಕೆಯ ನಡವಳಿಕೆ ನೋಡಿದ್ರೆ ಅತಿ ಮಿನಿಯಂ ದೂರ್ತ ಲಕ್ಷಣ ಅನ್ನೋ ಹಾಗೇನೆ ಕಾಣಿಸ್ತಿದೆ. ಕಾಣುವಷ್ಟು ಸುಲಭ ಇಲ್ಲ ಈಕೆ. ಖಂಡಿತ ಇವ್ರ ಮಾತನ್ನು ನಂಬಿ ಅಪ್ಪನ ಮೇಲೆ ಆಪಾದನೆ ಹಾಕಬೇಡಿ ಅಂತ ಹೇಳಿ ಅರ್ಜುನ್ ರಿಕ್ವೆಸ್ಟ್ ಮಾಡ್ಕೋತಾರೆ, ಕೇಳ್ಕೋತಾರೆ, ಹೇಳ್ತಾರೆ. ಬಟ್ ಭಾರ್ಗವಿ ಮಾತ್ರ ತನ್ನ ನಿರ್ಧಾರವನ್ನು ಬದಲಾಯಿಸೋದೇ ಇಲ್ಲ. ಗಾಯತ್ರಿ ದೇವಿಯನ್ನು ತುಂಬ ಅಂದರೆ ತುಂಬ ನಂಬ್ಕೊಂಡ್ಬಿಡ್ತಾಳೆ. ಗಾಯತ್ರಿ ದೇವಿಯನ್ನು ನಂಬಿದಂಥ ಭಾರ್ಗವಿ ಗಾಯತ್ರಿ ದೇವಿ ಕಾರಣದಿಂದ ಒಂದಷ್ಟು ಜನಗಳನ್ನು ಕಾಪಾಡೋದನ್ನು ಕೂಡ ಮರೆತು ಹೋಗ್ಬಿಡ್ತಾಳೆ. ಇದರಿಂದಾಗಿ ಎಷ್ಟೋ ಜನಗಳಿಗೆ ಮತ್ತೆ ತೊಂದರೆ ಆಗತ್ತೆ. ಇದರಿಂದಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಭಾರ್ಗವಿ ಬಗ್ಗೆ ತುಂಬ ಬೇಸರ ಮಾಡಿಕೊಂಡಿದೆ. ಈ ಒಂದು ಪ್ರಾಜೆಕ್ಟನ್ನು ಭಾರ್ಗವಿ ಕೈಗೆ ಒಪ್ಪಿಸಿದಂಥ ಸಿಂಧೂರಿ ಅವರು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಈ ಬಾರಿ ಕೂಡ ಇದೇ ರೀತಿ ಆದರೆ ಖಂಡಿತ ಅವರು ವಿಶ್ವಾಸವನ್ನು ಕಳ್ಕೊಂಡು ಇದರಿಂದ ನಮ್ಮನ್ನು ಹೊರಗಡೆ ಇರ್ತಾರೆ ಅಂತ ಹೇಳಿ ಇನ್ಫಾರ್ಮತಾರ ಕೂಡ ಇಲ್ಲಿ ಭಾರ್ಗವಿಗೆ ತಿಳಿಸ್ತಾರೆ. ಹಾಗಾಗಿ ಭಾರ್ಗವಿ ಈ ಬಾರಿ ಅಂತೂ ಯಾವುದೇ ಕಾರಣಕ್ಕೂ ನಮ್ಮಿಂದ ತಪ್ಪಾಗಬಾರ್ದು, ಈ ಬಾರಿ ಜನಗಳನ್ನ ಕೂಡ ಕಾಪಾಡಬೇಕು, ಗಂಗಾನ ಕೂಡ ಹಿಡಿಬೇಕು ಅಂತ ಭಾರ್ಗವಿ ಯೋಚನೆ ಹಾಕ್ಕೊಂಡಿದ್ದಾರೆ. ಆದರೆ ಇಲ್ಲಿ ಭಾರ್ಗವಿ ಗಂಗಾನ ಹಿಡಿಬೇಕು ಅಂತ ಅನ್ಕೋತಾ ಇದ್ರೆ ಅಲ್ಲಿ ಅದೇ ಗಂಗಾ ಭಾರ್ಗವಿಯನ್ನು ಚಕ್ರ ವ್ಯೂಹದಲ್ಲಿ ಬಂಧಿಸಬೇಕು ಅಂತ ಹೇಳಿ ಮಗ ಚರಣ್ ಹಾಗೆ ಸೊಸೆ ಬೃಂದ ಸಹಾಯವನ್ನು ತಗೊಂಡಿದ್ದಾರೆ. ಅಮ್ಮ ಅನ್ನೋ ಪ್ರೀತಿಯಿಂದ ಚರಣ್ ನಿಜಕ್ಕೂ ಕೂಡ ಯೋಚನೆ ಮಾಡದೆ ಬುದ್ಧಿಹೀನನಾಗಿದ್ದಾನೆ. ಈ ಕಡೆ ಬೃಂದ ಅತ್ತೆ ವಿಶ್ವಾಸವನ್ನು ಗಳಿಸ್ಕೊಂಡ್ರೆ ಗಂಡ ಸಿಗ್ತಾನೆ, ಗಂಡನ ಪ್ರೀತಿ ಸಿಗುತ್ತೆ, ಗಂಡ ತನ್ನನ್ನು ಒಪ್ಕೋತಾನೆ ಅನ್ನೋ ಕಾರಣಕ್ಕೆ ಅಲ್ಲಿ ಗಾಯತ್ರಿ ದೇವಿ ಪರವಾಗಿ ಬೃಂದ ಕೂಡ ನಿಂತ್ಕೊಂಡಿದ್ದಾಳೆ. ಆದರೆ ಇಡೀ ಮನೆಯಲ್ಲಿ JP ಪಾಟೀಲ್ ಮಾತನ್ನು ಯಾರೂ ಕೂಡ ನಂಬ್ತಿಲ್ಲ. ಗಾಯತ್ರಿ ದೇವಿ JP ಮೇಲೆ ಮಾಡಿರ್ತಕ್ಕಂಥ ಆಪಾದನೆ ನಿಜ ಇರಬಹುದೇನೋ ಅಂತ ಎಲ್ಲರೂ ಕೂಡ ಅನ್ಕೋತಿದ್ದಾರೆ. ಬಿಕಾಸ್ JPನೇ ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಗಾಯತ್ರಿ ದೇವಿ ಹೇಳ್ತಿದ್ದಾರೆ. ಅಂತೂ JP ಏನೂ ಹೇಳದೇ ಇರೋದ್ರಿಂದ ಗಾಯತ್ರಿ ಸತ್ಲು ಅನ್ನೋದನ್ನು ನಂಬಿದ್ದಂಥ ಶಕುಂತಲಾ ಇವತ್ತು JP ಮೇಲೇ ಅನುಮಾನ ಪಟ್ಟಿದ್ರು. ಇಲ್ಲಿ JP ಮೇಲೆ ಶಕುಂತಲಾ ಮಾತ್ರ ಅಲ್ಲ, ನಿರ್ಮಲಾ ಅವರು ಕೂಡ JP ಅವತ್ತು ಗಾಯತ್ರಿಯನ್ನು ಸಾಯಿಸೋದಕ್ಕೆ ಮುಂದಾಗಿದ್ರು ಅನ್ನೋ ಅನುಮಾನವನ್ನು ಪಟ್ಟಿದ್ರು. ಆದರೆ JP ಯಾವುದೇ ರೀತಿ ಸತ್ಯವನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಆಕೆ ಎಂಥವಳು ಅನ್ನೋದು ಅವ್ರಿಗೆ ಗೊತ್ತದೆ. ಆ ಒಂದು ವಿಷಯವನ್ನು ತನ್ನಿಂದ ಹೇಳೋಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ, ಜೊತೆಗೆ ಆಕೆ ಅವತ್ತು ಸತ್ತಿದ್ದಕ್ಕೆ ತಾನೇ ಕಾರಣ ಆಗಿಬಿಟ್ಟಿದ್ದೀನೇನೋ, ನಾನೇ ಮಾಡಿಬಿಟ್ಟಿದ್ದೀನೇನೋ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲದೆ ಅವರು ತಮ್ಮ ಮೇಲೆ ಹಾಕ್ಕೊಂಡಿರೋದ್ರಿಂದಾಗಿ ಇವತ್ತು ಆ ಒಂದು ವಿಷಯಗಳನ್ನ ಎಲ್ಲರ ಮುಂದೆ ಹೇಳೋದಕ್ಕೆ JP ಪಾಟೀಲ್ ನಿರುತ್ಸಾಹವನ್ನು ತೋರಿಸ್ತಿದ್ದಾರೆ, ಹೆದ್ರು ಕೂತಿದ್ದಾರೆ. ಆ ಕಾರಣದಿಂದನೇ ಇವತ್ತು JP ಪಾಟೀಲ್ ಮೇಲೆ ಬಂದಿರತಕ್ಕಂಥ ಆಪಾದನೆ ದೊಡ್ಡದಾಗ್ತದೆ. ಈ ಕಡೆ ಭಾರ್ಗವಿ JP ಪಾಟೀಲ್ನನ್ನು ಕೋರ್ಟ್ಗೆ ಎಳೆದು ತರುವುದಕ್ಕೆ ಕೂಡ ಮುಂದಾಗ್ತಿದ್ದಾಳೆ ಗಾಯತ್ರಿ ದೇವಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಆದರೆ ಇದರ ವಿರುದ್ಧವಾಗಿ ಅರ್ಜುನ್ ಸಿಡಿದೇಳ್ತಾರೆ. ಯಾಕಂದರೆ ತನ್ನ ತಂದೆ ಕೋಪಿಷ್ಟ ಆಗಿರ್ಬೋದು, ಖಡ್ಕ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವರು ನಿಜವಾಗ್ಲೂ ಅಹಂಕಾರ ಇದ್ದಾರೆ, ಒಪ್ಕೋತೀನಿ, ಆದರೆ ಒಬ್ಬರನ್ನ ಸಾಯಿಸ್ತಾರೆ ಅಂದರೆ ಅದನ್ನು ನಾನು ನಂಬುವುದಿಲ್ಲ ಅಂತ ಹೇಳಿ ಅರ್ಜುನ್ ಭಾರ್ಗವಿ ಮುಂದೆ ಸಿಡಿದೇಳ್ತಾರೆ. ಮನೇಲೇ ಆಗಲಿ ಕೋರ್ಟಲ್ಲೇ ಆಗಲಿ ಅವ್ರ ಪರವಾಗಿ ನಾನು ನಿಂತ್ಕೋತೀನಿ, ಅವ್ರು ತಪ್ಪಿಲ್ಲ ಅನ್ನೋದನ್ನು ನಾನು ಸಾಬೀತುಪಡಿಸ್ತೀನಿ ಅಂದಾಗ ಭಾರ್ಗವಿ ನಾನು ಗಾಯತ್ರಿ ದೇವಿಯ ಪರವಾಗಿ ನಿಂತ್ಕೋತೀನಿ ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದಾಳೆ. ಲಾಯರನ್ನ ಕೂಡ ಹುಡುಕ್ತಿದ್ದಾಳೆ. ಇದರ ನಡುವೆ ಭಾರ್ಗವಿ ಕಾಳಿ ಆಗಿದ್ದಾಳೆ ಅನ್ನೋ ವಿಷಯ ಅರ್ಜುನ್ಗೆ ಗೊತ್ತಾಗೋದ್ರಲ್ಲಿದೆ. ಯಾಕಂದರೆ ಇಲ್ಲಿ ವಂದನ ಒಂದಷ್ಟು ವಿಷಯಗಳನ್ನ ಅರ್ಜುನ್ಗೆ ತಿಳಿಸಿ ನಿನ್ನಿಂದ ನಿನ್ನ ಹೆಂಡತಿ ಕೆಲವೊಂದು ವಿಷಯಗಳನ್ನ ಮುಚ್ಚಿಡ್ತಿದ್ದಾಳೆ, ಅನಾಥಾಶ್ರಮಕ್ಕೆ ಹೋಗ್ತೀನಿ ಅಂತ ಬೇರೆ ಕೆಲಸನೇ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ. ಒಂದು ಜಾಗದಲ್ಲಿ ಗೆಜ್ಜೆಗಳು ಸಿಕ್ತು ಅಂತ ಹೇಳಿ ಆ ಗೆಜ್ಜೆಗಳನ್ನ ಕೂಡ ಕೊಡ್ತಾಳೆ. ಆಗ ಅರ್ಜುನ್ ಭಾರ್ಗವಿ ಹತ್ರ ಬಂದು ನಿಮ್ಮ ಗೆಜ್ಜೆಗಳೇನಾದವು ಅಂತ ಕೇಳಿದಾಗ ಅಲ್ಲೇ ಎಲ್ಲೋ ಇಟ್ಟಿದ್ದೀನಿ ಅಂತಾರೆ. ಆಗ ಅರ್ಜುನ್ಗೆ ಗೊತ್ತಾಗ್ಬಿಡತ್ತೆ ವಂದನ ಕೊಟ್ಟ ಗೆಜ್ಜೆಗಳು ಭಾರ್ಗವಿದೆ ಅಂತ ಹೇಳಿ. ಹಾಗಾಗಿ ಅಲ್ಲೇ ಎಲ್ಲೂ ಬಿದ್ದಿತ್ತು ಅಂತ ಹೇಳಿ ಭಾರ್ಗವಿ ಕೈಗೆ ಆ ಗೆಜ್ಜೆಗಳನ್ನ ಕೊಟ್ಟು
ಒಂದು 4 ಮಾತಾಡಿ ಅರ್ಜುನ್ ಅಲ್ಲಿಂದ ಹೋಗ್ತಾರೆ. ಮಾತಲ್ಲೇ ಗೊತ್ತಾಗ್ಬಿಡುತ್ತೆ ಭಾರ್ಗವಿಗೆ ಅರ್ಜುನ್ಗೆ ನನ್ನ ಮೇಲೆ ಡೌಟ್ ಬಂದಿದೆ, ವಿಶ್ವಾಸವನ್ನು ಕಳ್ಕೊತಿದ್ದಾರೆ ಅಂತ. ಅದೇ ಕಾರಣಕ್ಕೆ ಹೇಗಾದರೂ ಮಾಡಿ ಅರ್ಜುನ್ಗೆ ಸತ್ಯವನ್ನು ಹೇಳಬೇಕು ಅಂತ ಹೇಳಿ ಭಾರ್ಗವಿ ಕೂಡ ಡಿಸೈಡ್ ಮಾಡ್ಕೋತಾರೆ. ಜೊತೆಗೆ ಗಾಯತ್ರಿ ದೇವಿಯನ್ನು ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮಾಡ್ತಾರೆ ಭಾರ್ಗವಿ. ಯಾಕಂದರೆ ಜೆ ಪಿ ಏನು ಅನ್ನೋದು ಭಾರ್ಗವಿಗೆ ಗೊತ್ತಾಗ್ಬಿಡತ್ತೆ. ಜೆ ಪಿನ ಜಸ್ಟ್ ಒಬ್ಬ ದುಷ್ಟ ಅಂತಲೇ ಭಾರ್ಗವಿ ನೋಡಿದ್ರು. ಆದರೆ ಭಾರ್ಗವಿ ಯಾವಾಗ ಹುಷಾರ್ ತಪ್ತಾರೋ, ಇಡೀ ಮನೆ ಅವಳನ್ನು ಕಾಳಜಿ ಮಾಡೋದಿಲ್ವೋ, ಆಗ ಜೆ ಪಿ ಕಾಳಜಿ ಮಾಡಿದ ರೀತಿ ಭಾರ್ಗವಿಯ ಮನಸ್ಸನ್ನು ಕದಲಿಸತ್ತೆ. ನಿಜಕ್ಕೂ ನಾನು ಅಂದ್ಕೊಂಡಿರೋದು ಜೆ ಪಿ ಬಗ್ಗೆ ನಿಜಾನ ಸುಳ್ಳ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾಳೆ. ಆಗ ಜೆ ಪಿ ಜಸ್ಟ್ ಕ್ರೂರಿ ಮಾತ್ರ ಅಲ್ಲ, ಆತನ ಒಂದು ಮುಗ್ಧ ಮನಸ್ಸು ಕೂಡ ಇದೆ, ಒಂದು ಮಗು ಮನಸ್ಸಿದೆ, ಒಳ್ಳೆ ಮನಸ್ಸಿದೆ ಅನ್ನೋದು ಭಾರ್ಗವಿಗೆ ಗೊತ್ತಾಗುತ್ತೆ. ನಾನು ಇಷ್ಟೆಲ್ಲ ಮಾಡಿದ್ರು ನನ್ನ ಮೇಲೆ ಇಷ್ಟು ಕಾಳಜಿ ಮಾಡ್ತಾರೆ ಅಂದರೆ ನಿಜಕ್ಕೂ ಗಾಯತ್ರಿ ದೇವಿಯನ್ನು ಸಾಯಿಸಿರೋದಕ್ಕೆ ಸಾಧ್ಯನೋ ಅನ್ನೋ ಅನುಮಾನ ಭಾರ್ಗವಿಗೂ ಕೂಡ ಮೂಡುತ್ತೆ. ಅದೇ ಕಾರಣಕ್ಕೆ ಮೊದಲಿಂದ ಆ ಒಂದು ಸತ್ಯ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಭಾರ್ಗವಿ ಮುಂದಾಗ್ತಾಳೆ. ಆ ಒಂದು ತಿಳ್ಕೊಳ್ಳೋ ಒಂದು ಸಮಯದಲ್ಲಿ ಭಾರ್ಗವಿಗೆ ಗಾಯತ್ರಿ ದೇವಿಯ ನಿಜ ಬಣ್ಣ ಬಯಲಾಗ್ತದೆ. ಯಾಕಂದರೆ ಇಷ್ಟು ದಿನಗಳ ಕಾಲ ನಾನು ಎಷ್ಟೋ ದಿನ ಕಾಪಾಡೋಕೆ ಅಂತ ಹೋದಾಗ ಅಡ್ಡಿ ಬಂದಿದ್ದೆ ಗಾಯತ್ರಿ ದೇವಿ. ಹಾಗಿದ್ರೆ ನಿಜಕ್ಕೂ ಗಾಯತ್ರಿ ದೇವಿ ಮಾಯಾಮೃಗ, ಆದರೆ ಆಕೆಯನ್ನು ಆಡಿಸ್ತಿರೋದೇ ಬೇರೆ ಇರಬಹುದು ಅನ್ನೋ ಅನುಮಾನ ಭಾರ್ಗವಿಗೆ ಹೆಚ್ಚಾಗುತ್ತೆ. ಅದೇ ಕಾರಣಕ್ಕೆ ಗಾಯತ್ರಿ ದೇವಿಯನ್ನು ನೇರವಾಗಿ ಪ್ರಶ್ನೆ ಮಾಡ್ತಾಳೆ. ನೀವು ಯಾವತ್ತು ಆಕ್ಸಿಡೆಂಟ್ ಆಯ್ತಲ್ವಾ, ಆ ಲಾರಿ ನಂಬರ್ ಏನು ಅಂತ ಗೊತ್ತಾ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೆ ಆವಾಗ ಎಲ್ಲವನ್ನ ಕೂಡ ಕೇಳಿ ತಿಳ್ಕೊತಾಳೆ. ಆಗ ಅವ್ರು ಹೇಳಿದ್ದಕ್ಕೂ ನಿಜವಾಗಿ ನಡೆದಿರೋದಕ್ಕೂ ತಾಳೆ ಹಾಕೋದೇ ಇಲ್ಲ. ಆಗ ಅವಳಿಗೆ ಕ್ಲಿಯರ್ ಆಗುತ್ತೆ ಗಾಯತ್ರಿ ದೇವಿ ಹೇಳಿರ್ತಕ್ಕಂಥ ಎಷ್ಟೋ ಸತ್ಯಗಳಲ್ಲಿ ಸುಳ್ಳಿದೆ, ಸುಳ್ಳಿನಲ್ಲಿ ಸತ್ಯ ಇದೆ ಅನ್ನೋದು. ಹಾಗಾಗಿ ಮೊದಲಿಂದ ಯೋಚನೆ ಮಾಡಿ ಸತ್ಯವನ್ನು ಹೊರಗಡೆ ತೆಗಿಬೇಕು ಅಂತ ಹೇಳಿ ಭಾರ್ಗವಿ ಡಿಸೈಡ್ ಮಾಡ್ಕೋತಾರೆ. ದೇವ್ರ ಹತ್ರ ಕೂಡ ಕೇಳ್ಕೊತಾರೆ, ನಾನು ಹೋಗ್ತಿರುವ ಹಾದಿ ಸರಿಯಾಗಿದೆ ಅನ್ಕೋತೀನಿ, ಇಲ್ಲಿ ತಪ್ಪ್ಯಾರ್ದು ಸರಿಯಾರ್ದು ಅನ್ನೋದನ್ನು ನೀನೇ ನನಗೆ ಅರ್ಥ ಮಾಡಿಸ್ಬೇಕು, ನನ್ನ ತಂದೆ ಸಾವಿಗೆ ಕಾರಣ ಯಾರು ಅನ್ನೋದನ್ನು ತಿಳ್ಕೋಬೇಕು, ಜನಗಳನ್ನ ಕಾಪಾಡಬೇಕು, ಗಂಗಾ ಯಾರು ಅನ್ನೋದನ್ನು ಪತ್ತೆ ಹಚ್ಚೋ ಶಕ್ತಿ ನನಗೆ ಕೊಡು ಅಂತ ಭಾರ್ಗವಿ ಕೇಳ್ಕೊತಾರೆ. ನಂತರ ಶಕುಂತಲಾ ಬಳಿಗೆ ಬಂದು ಕೂಡ ಇಲ್ಲಿ ಭಾರ್ಗವಿ ಧೈರ್ಯದ ಮಾತುಗಳನ್ನು ಹೇಳ್ತಾರೆ. ಬಿಕಾಸ್ ಶಕುಂತಲಾ ಇದು ನಿನ್ನ ಮನೆ ಅನ್ನೋದನ್ನು ಮರ್ತ್ಬಿಟ್ಯಾ ಭಾರ್ಗವಿ, ಯಾವುದೇ ಕಾರಣಕ್ಕೂ ಈ ಮನೆಯನ್ನು ನುಚ್ಚು ಮಾಡಬೇಡ ಅಂದಾಗ, ಇಲ್ಲ ಅಮ್ಮ ಖಂಡಿತ ಮಾಡುವುದಿಲ್ಲ, ಇದು ನನ್ನ ಮನೆ, ಖಂಡಿತವಾಗ್ಲೂ ಈ ಮನೆಗೆ ನನ್ನಿಂದ ತೊಂದರೆ ಆಗುವುದಿಲ್ಲ, ಈ ಮನೆ ಯಾವತ್ತೂ ಕೂಡ ಒಂದಾಗೇ ಇರುತ್ತೆ, ನಾನು ಮಾಡ್ತೀನಿ ಅದನ್ನು ಅಂತ ಹೇಳಿದ್ದೆ ಭಾರ್ಗವಿ. ಜೆ ಪಿ ರೂಮ್ಗೆ ಹೋಗಿ ಜೆ ಪಿ ಪಾಟೀಲ್ಗೆ ಧನ್ಯವಾದ ತಿಳಿಸಿ, ನನ್ನ ಬರಲು ಈಗ ನಿಮ್ಮ ಕಡೆ ಇಲ್ಲ ಮಾವ, ಸತ್ಯ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದೇನೆ, ಖಂಡಿತ ತಪ್ಪಿ ಯಾರು ಮಾಡಿರೋದು ಅನ್ನೋದು ಖಂಡಿತ ಗೊತ್ತಾಗುತ್ತೆ ಅಂತ ಭಾರ್ಗವಿ ಹೇಳ್ತಾರೆ. ಈ ಕಡೆ ಗಾಯತ್ರಿ ದೇವಿ ಭಾರ್ಗವಿ ವಿರುದ್ಧ ಷಡ್ಯಂತ್ರವನ್ನೇ ರೂಪಿಸ್ತಾರೆ. ಅತ್ತ ಕಡೆ ಅರ್ಜುನ್ ಮತ್ತು ದೇವ್ ಭೇಟಿ ಆಗುತ್ತೆ. ಅವರಿಬ್ಬರು ತುಂಬ ಒಳ್ಳೆ ಸ್ನೇಹಿತರಾಗಿರ್ತಾರೆ. ತುಂಬ ದಿನಗಳ ನಂತರ ಭೇಟಿ ಆಗುತ್ತೆ. ಅವರಿಬ್ಬರ ಜೀವನದಲ್ಲಿ ನಡೆದಂಥ ಘಟನೆಗಳು ಕೂಡ ಅವರಿಬ್ಬರು ಮಾತನಾಡ್ಕೋತಾರೆ. ನಂತರ ಅರ್ಜುನ್ ಕಷ್ಟದಲ್ಲಿರೋದ್ರಿಂದ ದೇವ್ ಅರ್ಜುನ್ಗೆ ಸಹಾಯವನ್ನು ಮಾಡಿದ್ರೆ ದೇವ್ ಪರಿಸ್ಥಿತಿಯನ್ನು ಸರಿಪಡಿಸೋದಕ್ಕೆ ಅರ್ಜುನ್ ಸಹಾಯ ಮಾಡ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ಮತ್ತು ಪವಿತ್ರ ಕೂಡ ಭೇಟಿ ಮಾಡ್ತಾರೆ. ಇಬ್ಬರು ಕೂಡ ಇಬ್ಬರಿಗೆ ಸಾಥ್ ಕೊಡ್ತಾರೆ. ಇದರ ನಡುವೆ ಗಾಯತ್ರಿ ದೇವಿಯ ನಿಚ್ಚು ಮುಖವನ್ನು ಬಯಲು ಮಾಡುವುದಕ್ಕೆ ಭಾರ್ಗವಿಗೆ ಸಾಥ್ ಕೊಡುವುದಕ್ಕೆ ದೇವ್ ಮತ್ತು ಅರ್ಜುನ್ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು